ಇಲ್ಲ, ನನಗಿರ್ತಕ್ಕಂಥ ಮಾಹಿತಿ ಅವರು ಇವತ್ತು ಬಿ ಜೆ ಪಿನ ಬಿಟ್ಟು ಹೋಗಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವರು ಟಿಕೆಟು ತಪ್ಪಿದಾಗ ನೋವು ಸಹಜ. ಆ ದೃಷ್ಟಿ ನಮಗೆ ನಂಬಿಕೆ ಇದೆ, ಕರಡಿ ಸಂಗಣ್ಣವರು ಪಕ್ಷ ತೊರೆದು ಹೋಗ್ಲಿಕ್ಕಿಲ್ಲ ಅಂತ ನನ್ನ ನಂಬಿಕೆ ಇದೆ. ಅವರ ಏನು ಬೆಂಬಲಿಗರು ಹೇಳ್ತಾರೆ ಅಂದರೆ, ಇಲ್ಲ ನೀವು ನಿರ್ಧಾರ ತಗೊಳ್ಳಿ, ನಾವಿರ್ತೀವಿ ಅಂತ. ಹೀಗಾಗಿ ಎಲ್ಲೋ ಒಂದು ಕಡೆ ಶಿವರಾಜ್ ತಂಗಡಿ ಅವರಿಗೆ ಆಪರೇಷನ್ ಹಸ್ತ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಈಗ ನೋಡ್ರಿ, ಕಾಂಗ್ರೆಸ್ನವರಿಗೆ ಸೋಲ್ತು ಎಂಬ ಭಯ ಇದೆ. ಅವರು ಈಗ ಅಸಮಾಧಾನ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಸೆಳಿಬೇಕೆಂಬ ಒಂದು ಮನೋಭಾವನೆ ಅವರಲ್ಲಿದೆ. ಅವ್ರಿಗೆ ಏನಾಗಿದೆ, ಈಗ ಕೊಪ್ಪಳದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿರೋದ್ರಿಂದ ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿರೋದ್ರಿಂದ ಅವರಿಗೆ ಇವತ್ತು ಸೋಲ್ತು ಎಂಬ ಒಂದು ಭಾವನೆ ಬಂದಿದೆ. ಆ ದೃಷ್ಟಿಯಿಂದ ಕರಡಿ ಸಂಗಣ್ಣವ್ರನ್ನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ನಮಗೆ ಎಲ್ಲೋ ಒಂದು ಕಡೆಗೆ ಪ್ಲಸ್ ಆಗ್ಬೋದು ನಮಗೆ ಅನ್ನೋ ಒಂದು ಮನೋಭಾವನೆ ಅರ್ತಿದೆ. ಆದರೂ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ. ಅಲ್ಲಿ ಮಾಜಿ ಸಚಿವರು ಅನ್ಸಾರಿ ಅವರು ಕೂಡ ನಾನು ಎಲಿಜಿಬಲ್ ಇದ್ದೆ, ನನ್ನ ಬಿಟ್ಟು ಇಟ್ನಾಳವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ ಅವರು ಅಸಮಾಧಾನ ಆಗಿದ್ದಾರೆ. ಏನು ನೋಡಿ, ಕಾಂಗ್ರೆಸ್ಸಲ್ಲಿ ಮನೆ ಒಂದು 4 ಭಾಗವಾಗಿದೆ. ಒಂದು ಕಡೆಗೆ ಶಿವರಾಜ್ ತಂಗಡಿಯವರು ಏನೇನೋ ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಮೂಲಕ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಿನೆಂಬ ಒಂದು ಭಯ ಇದೆ ಮತ್ತು ಆ ಸೋಲಿಗೆ ಕಾರಣರು ಯಾರಾದಿದ್ದರೆ ಅದು ಶಿವರಾಜ್ ತಂಗಡಿ ಆಗ್ತಾರೆ. ಮತ್ತು ಅಲ್ಲಿ ಅನ್ಸಾರಿಯವರು ಕೂಡ ಸಾಕಷ್ಟು ಅಸಮಾಧಾನ ಇದೆ. ಈ ಬಾರಿ ಖಂಡಿತವಾಗಿ ಅಲ್ಲಿ BJP ಮತ್ತು JDSನ ಅಭ್ಯರ್ಥಿಯಾದಂಥ ಬಸವರಾಜ್ ಕ್ಯಾವಟರ್ ಅವರು ಯಾವುದೇ ಕಾರಣಕ್ಕೆ ಈ ಬಾರಿ ಗೆಲುವು ಶತಸಿದ್ಧ. ಬಸವರಾಜ್ ಕ್ಯಾವಟರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಏನಲ್ಲ, ಅವ್ರನ್ನ ತಂದು ಪಾರ್ಟಿ ಇದು ಮಾಡಿದ್ದಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ನೋಡಿ, ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವತ್ತು ಬಸವರಾಜ್ ಡಾಕ್ಟ್ರು ರಾಜಕಾರಣಿ ಅಲ್ಲಂದ್ರೂ ಕೂಡ, ಯಾಕಂದ್ರೆ ಅವರು ಫ್ಯಾಮಿಲಿ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ರಾಜಕೀಯ ಒಂದು ಕುಟುಂಬದ ಒಂದು ಹಿನ್ನೆಲೆ ಇದೆ. ಅವರು ತಂದೆಯವರಂಥ ಶರಣಪ್ಪನವರು ಮಾಜಿ ಶಾಸಕರು ಮತ್ತು ಹಿರಿಯರು ಮತ್ತು ಆ ಒಂದು ರಾಜಕಾರಣದ ರಕ್ತ ಒಂದು ಮೈಯಲ್ಲಿದೆ. ಯಾವುದೇ ಕಾರಣಕ್ಕೆ ಅವರೊಬ್ಬರು ಯುವಕರು ಮತ್ತು ಖ್ಯಾತ ವೈದ್ಯರು, ಒಂದು ಒಳ್ಳೆಯ ಒಂದು ಸ್ವಭಾವ ಇರ್ತಕ್ಕಂಥವ್ರು ಈ ಬಾರಿ ಯಾವುದೇ ಕಾರಣಕ್ಕೆ ಅಲ್ಲಿ ನರೇಂದ್ರ ಮೋದಿಯವರಂಥ ಗೆಲುವಿಗೆ ಎಲ್ಲರೂ ಸೇರಿ ಇವತ್ತು ಡಾಕ್ಟರ್ ಬಸವರಾಜ್ ಅವ್ರನ್ನ ಇವತ್ತು ಗೆಲ್ಲಿಸ್ತಾರೆ. ವಿಧಾನಸಭೆ ತಮ್ಮ ಟಿಕೆಟ್ ಸಿಗಲಿಲ್ಲ ಅಂತ ತಾವು JDSಗೆ ಹೋದ್ರಿ. ಇವಾಗ JDS ಮತ್ತು BJP ಮೈತ್ರಿ ಆಗಿದೆ. ಮತ್ತೆ ಒಬ್ಬರ ಮಕ್ಕೊಬ್ಬರು ನೋಡಿ, ಏನು ಅನ್ಸುತ್ತೆ ಸರ್? ನೋಡಿ, ಇದು ರಾಷ್ಟ್ರೀಯ ನಾಯಕರ ತೀರ್ಮಾನ. ನಮ್ಮ ನಾಯಕರ ತೀರ್ಮಾನಕ್ಕೆ ನಾವು ಭದ್ರಾಗಿರಬೇಕು. ನಮ್ಮ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸ್ವಾರ್ಥ ಸ್ವಹಿತಾಸಕ್ತಿ ಮುಖ್ಯ ಇಲ್ಲ. ರಾಜಕಾರಣದಲ್ಲಿ ಪಕ್ಷ ಏನು ನಿರ್ಧಾರ ತಗೊಳ್ಳೋ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರಾಗಬೇಕು. ಇವತ್ತು ನಾವೆಲ್ಲರೂ ಸೇರಿಕೊಂಡು ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ JDSನ ಒಂದು ಮತ ಬ್ಯಾಂಕ್ ಕೂಡ ಜಾಸ್ತಿ ಇದೆ. ಅಲ್ಲಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಸೇರಿಕೊಂಡು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ NDA ಅಭ್ಯರ್ಥಿನ ಗೆಲ್ಲಿಸ್ತೇವೆ. ಸ್ಥಳೀಯ ನಾಯಕರಲ್ಲಿ ಕೊರತೆ ಇದೆ, ಸಮನ್ವಯತೆ ಕೊರತೆ ಇದೆ, ಅವ್ರು ನಮ್ಮನ್ನು ಯಾವುದು ಕರೀತಾ ಇಲ್ಲ ಅಂತ JDS ಅವರು ಆರೋಪ ಮಾಡ್ತಾರೆ. ಇಲ್ಲ, ಅಂಥ ಆರೋಪಗಳು ನನಗೆ ಯಾವುದು ಅನಿಸ್ತಾ ಇಲ್ಲ. ಯಾಕಂದರೆ ಇವತ್ತು ಎಲ್ಲರೂ ನಾವು ಒಟ್ಟಾಗಿದ್ದೇವೆ. JDSನಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ನಾಯಕರು ನಾವೆಲ್ಲ ಒಟ್ಟಾಗಿದ್ದೇವೆ. ಇವತ್ತು BJPಲಿ ಏನು ಸಣ್ಣ ಪುಟ್ಟ ತೊಂದರೆಗಳಿದ್ದು, ಅದು ಕರಡಿ ಸಂಗಣ್ಣವರು ಪಕ್ಷ ಬಿಟ್ಟು ಹೋಗ್ತಾರೆ, ಕರಡಿ ಸಂಗಣ್ಣ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ ಅಂತ ಒಂದು ಇತ್ತು. ಆದರೂ ಕೂಡ ನಮಗೆ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ಕರಡಿ ಸಂಗಣ್ಣ ಬರ್ತಾರೆ ಎಂಬ ವಿಶ್ವಾಸ ಇದೆ. ನಾವು ಈ ಬಾರಿ ಯಾವುದೇ ಕಾರಣಕ್ಕೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಇವತ್ತು ದೇಶ ಮುಖ್ಯ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಜಿಯವರಿಗೆ ಮತವನ್ನು ಹಾಕ್ತಾರೆ. ಡಾಕ್ಟರ್ ಬಸವರಾಜ್ ಅವರು ಶತಸಿದ್ಧವಾಗಿ ಗೆದ್ದೇ ಗೆಲ್ತಾರೆ. ಥ್ಯಾಂಕ್ ಯು.